ವೀಕ್ಷಕರೇ, ಅದು 2013 ಮಾರ್ಚ್ 28ನೇ ತಾರೀಕು. ಸ್ಥಳ ಪಂಜಾಬ್. 24 ವರ್ಷದ ಪಂಜಾಬ್ನ ಯುವತಿ ವರ್ಕಾ ರಾಣಿಗೂ ಹಾಗೂ ಇಂಗ್ಲೆಂಡ್ನಲ್ಲಿ ವಾಸ ಇದ್ದಂತ ಪಂಜಾಬ್ ಮೂಲದ ವ್ಯಕ್ತಿ ಜಸ್ವೀರ್ ಗೆಂಡೆ ಎಂಬಾತನಿಗೂ ಹಿರಿಯರ ಒಪ್ಪಿಗೆ ಹಾಗೂ ಸಮಕ್ಷಮದಲ್ಲಿ ಪಂಜಾಬ್ನಲ್ಲಿ ಅದ್ದೂರಿಯಾಗಿ ಮದುವೆ ನಡೆದಿತ್ತು. ಒಟ್ಟಾರೆ 700ಕ್ಕೂ ಹೆಚ್ಚು ಜನ ಆಹ್ವಾನಿತರು ಆ ಒಂದು ಮದುವೆಗೆ ಬಂದಿದ್ರು. ಇನ್ನು ಈ ಜಸ್ವೀರ್ ಇಂಗ್ಲೆಂಡ್ನ ಸ್ಕಾಟ್ಲೆಂಡ್ಗೆ ಸೇರಿದಂತ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಮದುವೆ ರಜೆ ಪಡೆದು ಆತ ಭಾರತಕ್ಕೆ ಬಂದಿದ್ದ. ಹಾಗಾಗಿ ಮದುವೆ ನಡೆದಂತ ಮಾರನೇ ದಿನನೇ ಕೆಲಸಕ್ಕಾಗಿ ಆತ ಹಿಂದಿರುಗಿ ಹೋಗಬೇಕಿತ್ತು. ಬೇಗ ಕೆಲಸಕ್ಕೆ ವಾಪಸ್ ಬರಬೇಕು ಅಂತ ಅವನ ಕಂಪನಿ ಕೂಡ ಆತನಿಗೆ ಆದೇಶವನ್ನ ಕೊಟ್ಟಿತ್ತು. ಇನ್ನು ಇಂಗ್ಲೆಂಡ್ಗೆ ಬರೋದಕ್ಕೆ ಈ ವರ್ಕಾಗೆ ವೀಸಾ ತಕ್ಷಣ ಸಿಗದೇ ಇರೋ ಕಾರಣ ಅವಳನ್ನ ಅಲ್ಲೇ ಬಿಟ್ಟಂತ ಜಸ್ವೀರ್ ಒಬ್ನೇ ಇಂಗ್ಲೆಂಡ್ಗೆ ಬಂದು ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊಂಡ. ಈ ಮಧ್ಯ ಇಲ್ಲಿ ವರ್ಕಾ ವೀಸಾಗೆ ಅರ್ಜಿಯನ್ನು ಹಾಕಿ ಅದಕ್ಕಾಗಿ ಮುಂದಿನ 5-6 ತಿಂಗಳ ಸಮಯವನ್ನ ಕಾಯ್ತಾಳೆ. ಅಂತೂ 5 ತಿಂಗಳ ನಂತರ ಆಗಸ್ಟ್ನಲ್ಲಿ ವೀಸಾ ಆಕೆ ಕೈ ಸೇರಿತು ಹಾಗೂ ಅದರ ಸಹಾಯದಿಂದ ಆಕೆ ಆಗಸ್ಟ್ ತಿಂಗಳಲ್ಲಿ ಇಂಗ್ಲೆಂಡ್ಗೆ ಹೋಗ್ತಾಳೆ. ಆಕೆ ಇಂಗ್ಲೆಂಡ್ಗೆ ಬಂದ ನಂತರ ಈ ಜಸ್ವೀರ್ ಆಕೆಯನ್ನ ಇಂಗ್ಲೆಂಡ್ನಲ್ಲಿ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗಿ ಸುತ್ತಾಡ್ತಾನೆ. ಇಲ್ಲೆಲ್ಲ ಅವರಿಬ್ರು ಸಂತೋಷದಿಂದಲೇ ಸಮಯವನ್ನ ಕಳೀತಾರೆ. ಹೀಗಿರುವಾಗ ಮುಂದಿನ ಸೆಪ್ಟೆಂಬರ್ 12ರ ಹೊತ್ತಿಗೆ ಇದೇ ಜಸ್ವೀರ್ ಅಲ್ಲಿ ತನ್ನ ಪತ್ನಿ ಮಿಸ್ಸಿಂಗ್ ಅಂತ ಪೊಲೀಸರ ಬಳಿ ಒಂದು ದೂರನ್ನ ದಾಖಲಿಸ್ತಾನೆ. ಹಾಗಾದ್ರೆ ಅಲ್ಲಿಗೆ ಬಂದಂತ ಒಂದೇ ತಿಂಗಳಲ್ಲಿ ಈ ವರ್ಕಾಗೆ ಆಗಿದ್ದೇನು, ಆಕೆ ಏನಾದ್ಲು ಎಂಬ ಮುಂತಾದ ಗೊಂದಲಗಳ ಜೊತೆಗೆ ಈ ಇಡೀ ಕೇಸಿನ ಕೊನೆಯಲ್ಲಿ ಇದನ್ನ ಭೇದಿಸಿದಂತ ಪೊಲೀಸರಿಗೆ ಮಾತ್ರ ಅಲ್ಲ, ಇದನ್ನ ನೋಡುವಂತ ನಿಮ್ಗೂ ಕೂಡ ಒಂದು ಶಾಕಿಂಗ್ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ ಬಗ್ಗೆ ಗೊತ್ತಾಗಲಿದೆ. ಬನ್ನಿ ವೀಕ್ಷಕರೇ, ಈ ಒಂದು ಕೇಸ್ ಏನಾಯ್ತು, ಈ ಟ್ವಿಸ್ಟ್ ಏನು ಎಂಬ ಇದರ ಎಲ್ಲ ವಿವರಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಜಸ್ವೀರ್ ಹಾಗೆ ದೂರನ್ನ ಕೊಟ್ಟ ತಕ್ಷಣ ಈ ವಿಷಯದ ಬಗ್ಗೆ ತನ್ನ ಪೋಷಕರಿಗೂ ಹಾಗೂ ವರ್ಕಾಳ ಕಡೆಯವರಿಗೂ ಕೂಡ ಕರೆ ಮಾಡಿ ಎಲ್ಲವನ್ನ ಈತ ತಿಳಿಸಿದ್ದ. ಆಗ ಅವರೆಲ್ಲ ಏನೂ ಆಗಲ್ಲ, ಆಕೆ ಸಿಕ್ಕೇ ಸಿಗ್ತಾಳೆ, ನೀನೇನು ಚಿಂತಿಸಬೇಡ, ಧೈರ್ಯವಾಗಿರುವಂತ ಅವನನ್ನ ಸಂತೈಸಿ ಸಮಾಧಾನ ಮಾಡ್ತಾರೆ. ಇದಾದ್ಮೇಲೆ ಅವತ್ತು ಒಂದಿನ ರಾತ್ರಿ 11ರ ಸುಮಾರಿಗೆ ಜಸ್ವೀರ್ನ ಮನೆಯ ನೆರೆಹೊರೆಯವರು ಸತ್ತ ಶವವನ್ನ ಯಾರೋ ಸುಡ್ತಿರುವಂತ ವಾಸನೆಯನ್ನ ಗ್ರಹಿಸ್ತಾರೆ. ಆ ರಾತ್ರಿ ಮೆಲ್ಲನೆ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಆ ಒಂದು ಹೊಗೆಯ ಮೂಲಕ ದುರ್ಗಂಧ ಕೂಡ ಸುತ್ತ ಇದ್ದವರಿಗೆ ಎಲ್ರಿಗೂ ಆವರಿಸಿತ್ತು. ಆದ್ರೂ ಕೂಡ ಅವರು ಈ ಬಗ್ಗೆ ಹೆಚ್ಚು ತಲೆಯನ್ನ ಕೆಡಿಸ್ಕೊಳ್ಳಿಲ್ಲ. ಕಾರಣ ಏನು ಅಂದ್ರೆ, ಜಸ್ವೀರ್ ಇದ್ದಂತ ಮನೆ ಹಿಂಭಾಗದಲ್ಲೇ ಒಂದು ಕ್ರಿಮೇಷನ್ ಕೇಂದ್ರ ಇತ್ತು. ಅಂದ್ರೆ ಶವಗಳನ್ನ ದಹನ ಮಾಡುವಂತ ಸ್ಥಳ. ಅಲ್ಲಿ ಆಗಾಗ ಬರುವಂತ ಹೆಣಗಳನ್ನ ಸುಡ್ತಾ ಇದ್ರು. ಹಾಗಾಗಿ ಈ ಒಂದು ವಾಸನೆ ಅಲ್ಲಿಂದಲೇ ಬರ್ತಾ ಇರಬಹುದು ಅಂತ ಅವರೆಲ್ಲ ಭಾವಿಸ್ತಾರೆ. ಆದ್ರೆ ಇದು ಅವರೆಲ್ಲ ಅನ್ಕೊಂಡಷ್ಟು ಸಹಜವಾದಂತ ವಿಚಾರ ಆಗಿರ್ಲಿಲ್ಲ. ಅವತ್ತು ಅಲ್ಲಿದ್ದಂತ ಶವದಹನ ಕೇಂದ್ರಕ್ಕೆ ಯಾವುದೇ ಶವ ಬಂದಿರಲಿಲ್ಲ. ಈ ಒಂದು ದುರ್ಗಂಧ ಎಲ್ಲ ಕಡೆ ಹಬ್ಬಿತ್ತು. ಈ ಒಂದು ವಾಸನೆ ಸ್ಮಶಾನದಿಂದ ಬರ್ತಾ ಇಲ್ಲ ಅಂತ ಸುತ್ತಮುತ್ತ ಚೆಕ್ ಮಾಡದಂತ ಕೆಲವರಿಗೆ ಇದು ಖಾತ್ರಿಯಾಯಿತು. ಹಾಗಾದ್ರೆ ಇದೆಲ್ಲಿಂದ ಬರ್ತಾ ಇದೆ ಅಂತ ನೋಡಿದಾಗ ಇದು ಜಸ್ವೀರ್ನ ಮನೆಯಿಂದಲೇ ಬರ್ತಿದೆ ಅಂತ ಅವ್ರಿಗೆಲ್ರಿಗೂ ಗೊತ್ತಾಯ್ತು. ಇವನು ಈ ಒಂದು ಸಮಯದಲ್ಲಿ ಅದೇನೋ ಬೇಯಿಸ್ತಾ ಇದ್ದ. ಈ ಒಂದು ವಾಸನೆ ಅವ್ರಿಗೆಲ್ಲ ತುಂಬಾ ಇರಿಟೇಟಿಂಗ್ ಅನಿಸ್ತಾ ಇತ್ತು. ತಕ್ಷಣ ಅವರೆಲ್ಲ ಅವನ ಮನೆ ಬಳಿ ಬಂದು ಕಾಲಿಂಗ್ ಬೆಲ್ ಅನ್ನ ಮಾಡಿದಾಗ ಆತ ಹೊರಗೆ ಬಂದಿದ್ದ. ನಂತರ ಇವರೆಲ್ಲ ಏನಿದು ವಾಸನೆ ಅಂತ ಕೇಳಿದಾಗ, ಇವತ್ತು ನಾನು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದೆ, ತ್ಯಾಜ್ಯವನ್ನೆಲ್ಲ ಹಾಕಿ ಒಂದ್ ಕಡೆ ಬೆಂಕಿ ಇಟ್ಟಿದ್ದೆ, ಹಾಗಾಗಿ ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ ಅಂತ ಆತ ಹೇಳಿದ್ದ. ಅವನ ಮಾತಿನ ಮೇಲೆ ಅವ್ರಿಗೆಲ್ಲ ಯಾಕೋ ನಂಬಿಕೆನೆ ಬರಲಿಲ್ಲ. ಯಾಕೆಂದ್ರೆ ತ್ಯಾಜ್ಯವನ್ನ ಸುಟ್ಟಾಗ ಬರುವಂತ ವಾಸನೆಗೂ ಶವವನ್ನ ಸುಡುವಾಗ ಬರುವಂತ ವಾಸನೆಗೂ ಇರುವಂತ ಗಾಢ ವ್ಯತ್ಯಾಸ ಅವ್ರಿಗೆ ಗೊತ್ತಿತ್ತು. ಅಲ್ಲಿ ಹಬ್ಬಂತ ಆ ವಾಸನೆ ಖಂಡಿತ ತ್ಯಾಜ್ಯವನ್ನ ಸುಟ್ಟಾಗ ಬರುವಂತ ವಾಸನೆ ಅಲ್ಲ, ಅದು ಶವವನ್ನ ಸುಟ್ಟಂತ ವಾಸನೆ ಅಂತ ಅವರಿಗೆ ಬಲವಾದ ನಂಬಿಕೆ ಬಂದಿತ್ತು. ಆದ್ರೆ ತಡರಾತ್ರಿಯಾಗಿರೋದ್ರಿಂದ ಯಾರು ಕೂಡ ಅವನ ಮನೆಯನ್ನ ಪರಿಶೀಲಿಸಲಿಲ್ಲ. ನಂತರ ಅವರೆಲ್ಲ ಅವರವರ ಮನೆಗಳಿಗೆ ಹಿಂದಿರುಗಿ ಅವ್ರ ಪಾಡಿಗೆ ಅವರು ಮಲಗಿದ್ರು. ರಾತ್ರಿ ಕಳೆದು ಮಾರನೇ ದಿನ ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಇನ್ನೂ ಕೂಡ ಆ ಒಂದು ವಾಸನೆ ಗಾಢವಾಗಿನೇ ಪಸರಿಸಿತ್ತು. ಈಗಂತೂ ಅದರ ಸ್ಮೆಲ್ ಜಾಸ್ತಿಯಾಗಿ ಸಹಿಸಲು ಕೂಡ ಆಗದಷ್ಟು ಸುತ್ತಲೂ ಅದರ ದುರ್ಗಂಧ ವ್ಯಾಪಿಸಿತ್ತು. ನಿಶ್ಚಿತವಾಗಿ ಇಲ್ಲೇನೋ ತಪ್ಪು ಆಗಿದೆ ಅಂತ ಅವರೆಲ್ಲ ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಈ ಬಗ್ಗೆ ದೂರನ್ನ ನೀಡಿ ಅಲ್ಲಿಗೆ ಬರೋದಕ್ಕೆ ಹೇಳ್ತಾರೆ. ತಕ್ಷಣ ಸ್ಥಳಕ್ಕೆ ಬಂದಂತ ಪೊಲೀಸ್ ಜಸ್ವೀರ್ನ ಮನೆ ಬಳಿ ಬಂದು ಅವ್ರಿಗೆ ಬಂದಂತ ದೂರಿನ ಬಗ್ಗೆ ತಿಳಿಸಿದಾಗ ಈ ಜಸ್ವೀರ್ ಅಕ್ಕಪಕ್ಕದವ್ರಿಗೆ ರಾತ್ರಿ ಏನ್ ಹೇಳಿದ್ನೋ ಅದನ್ನೇ ಪೊಲೀಸರಿಗೂ ಹೇಳಿದ್ದ. ಆಗ ಪೊಲೀಸರು ಅದೇನು ಅಂತ ನಾವು ಚೆಕ್ ಮಾಡಬಹುದು ಅಂತ ಹೇಳಿದಾಗ, ಅಯ್ಯೋ ಅದೆಲ್ಲ ಏನೂ ಇಲ್ಲ, ಅದು ಜಸ್ಟ್ ಕಸ ಅಷ್ಟೇ, ನೀವು ಅದನ್ನ ನೋಡುವಂತ ಅಗತ್ಯ ಇಲ್ಲ, ನೀವು ತಿಳಿದಂತೆ ಅಲ್ಲೇನು ಕೂಡ ಆಗಿಲ್ಲ, ಅದೆಲ್ಲ ಟೈಮ್ ವೇಸ್ಟ್ ಅಂತ ಆತ ಅವರನ್ನ ಸಾಗ ಹಾಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದ. ಆದ್ರೆ ಪೊಲೀಸರು ಅವನ್ ಮಾತನ್ನ ತಡೆದು ಅದೇನು ಅಂತ ನೋಡೋದಿಕ್ಕೆ ಮುಂದಾಗ್ತಾರೆ. ಅವರು ಹೋಗಿ ಚೆಕ್ ಮಾಡಿದಾಗ ಈ ಜಸ್ವೀರ್ ಹೇಳಿದಂತೆ ತ್ಯಾಜ್ಯದ ರಾಶಿನೇ ಅಲ್ಲಿ ಕಾಣಿಸಿತ್ತು. ಆದ್ರೆ ಅದ್ರ ಪಕ್ಕ ಇದನ್ನೆಲ್ಲ ಸುಡುವಂತ ಒಂದು ಮಷಿನ್ ಕೂಡ ಇತ್ತು. ಹಾಗೆ ನೋಡಿದ್ರೆ ಹೊಗೆ ಅದರ ಒಳಗಿಂದನೇ ಬರ್ತಿತ್ತು. ಅಲ್ಲಿದ್ದಂತ ಒಬ್ಬ ಲೇಡಿ ಪೊಲೀಸ್ ಅದನ್ನ ಓಪನ್ ಮಾಡಿ ಅಲ್ಲೇನಿದೆ ಅಂತ ನೋಡೋದಿಕ್ಕೆ ಮುಂದಾಗಿದ್ರು. ಅದರ ಬಳಿ ಬಂದವಳೆ ಅದರ ಮುಚ್ಚಳ ತೆಗೆದು ಒಳಗಡೆ ನೋಡಿದಾಗ ಅಲ್ಲಿ ಕಣ್ಣಿಗೆ ಬಿದ್ದಂತ ಆ ಒಂದು ಭೀಕರ ದೃಶ್ಯದಿಂದ ಆಕೆ ಒಂದು ಕ್ಷಣ ಅಲ್ಲೇ ಸ್ತಂಭೀಭೂತಳಾಗಿ ನಿಂತಿದ್ಲು. ಏಕೆಂದ್ರೆ ಅದರೊಳಗೆ ಪೂರ್ತಿ ಬೆಂದೇ ಹೋಗಿದ್ದಂತ ಒಂದು ಅಸ್ಥಿ ಪಂಜರ ಇತ್ತು. ಅದರ ದೇಹ ಶ್ರಿಂಕ್ ಆಗಿ ಗರ್ಭದಲ್ಲಿ ಮಡಚಿ ಮಲಗಿದಂತ ಮಗುವಿನಂತೆ ಅದು ಬೆಂಡಾಗಿತ್ತು. ಅದು ಸಿಕ್ಕ ತಕ್ಷಣನೇ ಸ್ಥಳದಲ್ಲೇ ಅವನನ್ನ ಅರೆಸ್ಟ್ ಮಾಡ್ತಾರೆ. ಈ ಒಂದು ದೇಹ ಯಾರದ್ದು, ಅದು ಗಂಡಸಿನದ ಅಥವಾ ಹೆಂಗಸಿನದ ಅಂತ ಚೆಕ್ ಮಾಡುವಂತ ಸಲುವಾಗಿ ಅದನ್ನ ಆರಿಸಿ ಹೊರತೆಗೆದು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ. ಆ ಒಂದು ಮಷಿನ್ ಒಳಗೆ ಅವ್ರಿಗೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದ್ವು.
ಅಲ್ಲಿ ಒಂದು ಗೋಲ್ಡ್ ಬ್ರೇಸ್ಲೆಟ್ ಮತ್ತು ಗೋಲ್ಡ್ ರಿಂಗ್ ಹಾಗೂ ಅದರ ಬಿಲ್ ಮತ್ತು ಚಿನ್ನದ ನೆಕ್ಲೆಸ್ ಕೂಡ ಇತ್ತು. ಈಗ ನೀವೆಲ್ಲ ಭಾವಿಸ್ತಾ ಇರುವಂತೆ ಆ ದೇಹ ಬೇರೆ ಯಾರ್ದು ಅಲ್ಲ, ಅದು ಜಸ್ವೀರ್ನ ಪತ್ನಿಯಾದಂತ ವರ್ಕಾ ರಾಣಿಯದ್ದೇ ಆಗಿತ್ತು. ಈಕೆ ಕಾಣ್ತಾ ಇಲ್ಲ ಅಂತ ಜಸ್ವೀರ್ ಸ್ವತಃ ದೂರನ್ನ ಕೊಟ್ಟಿದ್ದ. ಆದ್ರೆ ಈಗ ಕಥೆನೇ ಉಲ್ಟಾಗಿತ್ತು. ಅವನನ್ನ ಅವರು ಈ ಬಗ್ಗೆ ವಿಚಾರಣೆ ಮಾಡಿದಾಗ ಹೌದು, ಅವಳನ್ನ ತಾನೇ ಕೊಂದಿದ್ದಾಗಿ ಆತ ತಿಳಿಸಿದ್ದ. ಯಾಕೆ ಹೀಗೆ ಮಾಡಿದೆ, ಏನ್ ಕಾರಣ ಅಂತ ಅವರು ಈ ಬಗ್ಗೆ ಕೇಳಿದಾಗ ಅವನು ಬಾಯ್ಬಿಟ್ಟಂತ ಸಂಗತಿಗಳು ಈ ರೀತಿ ಇದ್ವು. ವೀಕ್ಷಕರೇ, ಮದುವೆಯಾದ ನಂತರ ಇಂಗ್ಲೆಂಡ್ ನಲ್ಲಿ ಅವರು ಆಕರ್ಷಕ ಜಾಗಗಳನ್ನ ಸುತ್ತಾಡ್ಕೊಂಡೇ ಸಂತೋಷದಿಂದನೇ ಇದ್ರು. ಆದ್ರೆ ಮದುವೆಯಾದಂತ ಕೆಲವೇ ದಿನಗಳಲ್ಲಿ ಜಸ್ವೀರ್ಗೆ ಆ ವರ್ಕಾ ರಾಣಿ ಯಾರು, ಯಾವ ತರದವಳು, ಯಾಕಾಗಿ ಅವಳು ಅವನನ್ನ ಮದುವೆ ಆದ್ಲು, ಇದರ ಹಿಂದೆ ಇದ್ದಂತ ಆ ಕಾರಣ ಏನು ಅಂತ ಅವಳಿಂದನೇ ಗೊತ್ತಾಗಿತ್ತು. ವರ್ಕಾ ರಾಣಿಗೆ ಮದುವೆಯಾದ ನಂತರ ಇಂಗ್ಲೆಂಡ್ ತರಹದ ವಿದೇಶಗಳಲ್ಲಿ ತನ್ನಿಷ್ಟ ಬಂದಂತೆ ಬದುಕುವಂತ ಹಂಬಲ ಇತ್ತು. ಆಕೆಗೆ 4 ಗೋಡೆಗಳ ಮಧ್ಯ ತನಗೆ ಗಂಡ ಅಥವಾ ಇತರೆ ಯಾರ ನಿರ್ಬಂಧವಾಗ್ಲಿ ತಡೆಯಾಗ್ಲಿ ಇರಬಾರ್ದು ಅನ್ನುವಂತ ಬಯಕೆ ಇತ್ತು. ಅವಳು ಸ್ವತಂತ್ರ ಮನೋಭಾವದ ಸ್ವೇಚ್ಛಾಚಾರದ ಬದುಕನ್ನ ಆರಿಸಿ ಹೊರಟವಳು. ಇದೇ ಕಾರಣಕ್ಕೆ ಮ್ಯಾಟ್ರಿಮೋನಿಯಲ್ಲಿ ತನ್ನ ಈ ಸ್ವಚ್ಛಂದ ಬದುಕಿಗೆ ಕಾರಣ ಆಗಬಲ್ಲಂತ ಅಥವಾ ಅಂತ ಒಂದು ಬದುಕನ್ನ ಸಾಧ್ಯವಾಗಿಸಬಲ್ಲಂತ ವರನ ಹುಡುಕಾಟದಲ್ಲಿ ಅವಳು ತೊಡಗಿದ್ಲು. ಅದೇ ಒಂದು ಸಮಯಕ್ಕೆ ಸಿಕ್ಕವನೇ ಈ ಜಸ್ವೀರ್. ಅವನು ಇಂಗ್ಲೆಂಡ್ ನಲ್ಲಿ ಒಬ್ಬನೇ ವಾಸ ಇದ್ದಂತ ಬಗ್ಗೆ ತಿಳಿದಂತ ವರ್ಕಾ ರಾಣಿ ಇದೇ ಒಂದು ಕಾರಣಕ್ಕೆ ಅವನ ಜೊತೆ ಮದುವೆಗೆ ಹೂ ಅಂದಿದ್ಲು. ಮದುವೆಯಾದ ನಂತರ ಇಲ್ಲಿಗೆ ಬಂದಂತ ಅವಳು 4-5 ದಿನ ಅವನ ಜೊತೆ ಸುತ್ತಾಡಿ, ನಾನು ಈ ತರ ನನಗೆ ಸ್ವಚ್ಛಂದದ ಬದುಕೆ ಇಷ್ಟ, ಮಕ್ಕಳು ಸಂಸಾರ ಅಂತ ಯಾವುದೇ ಮಜವನ್ನ ಅನುಭವಿಸದೆ ಮನೆಯಲ್ಲಿ ಇರುವಂತ ಜಾಯಮಾನ ನಂದಲ್ಲ, ಹಾಗೂ ನನ್ನಿಂದ ಇಂಥದ್ದನ್ನೆಲ್ಲ ನೀನು ನಿರೀಕ್ಷೆ ಕೂಡ ಮಾಡಬೇಡ ಅಂತ ನೇರವಾಗಿ ಈ ಜಸ್ವೀರ್ಗೆ ಆಕೆ ಕ್ಲಾರಿಟಿಯನ್ನ ಕೊಟ್ಟಿದ್ಲು. ಫ್ಯಾಮಿಲಿ ಯುವಕನಾದಂತ ಜಸ್ವೀರ್ ಇದ್ಯಾವುದನ್ನು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ವರ್ಕಾ ಹೇಳಿದನ್ನೆಲ್ಲ ಕೇಳಿ ಅವನು ಕೂಡ ಶಾಕ್ಗೆ ಒಳಗಾಗಿದ್ದ. ಇದಾಗಿ 1 ತಿಂಗಳ ನಂತರ ನಾನೀಗ ನನ್ನಿಷ್ಟದ ಹಾಗೆ ಇಂಗ್ಲೆಂಡ್ಗೆ ಬಂದಿರುವೆ, ನನ್ಗೀಗ ನಿನ್ನ ಅಗತ್ಯ ಇಲ್ಲ, ನನ್ಗೆ ಈ ಕೂಡಲೇ ಡಿವೋರ್ಸ್ ಬೇಕು ಅಂತ ವರ್ಕಾ ಆತನ್ಗೆ ಒತ್ತಡವನ್ನ ತರ್ತಾಳೆ. ಆದ್ರೆ ನಾನು ಡಿವೋರ್ಸ್ ಕೊಡೋದಿಲ್ಲ, ನನ್ಗೆ ನೀನ್ ಬೇಕು ಅಂತ ಈ ಜಸ್ವೀರ್ ಹಠ ಮಾಡ್ದ. ಆದ್ರೆ ಅದಕ್ಕೆ ಒಪ್ಪದಂತ ವರ್ಕಾ ಡಿವೋರ್ಸ್ ತನ್ಗೆ ಬೇಕೇ ಬೇಕು ಅಂತ ದಿನೇ ದಿನೇ ಒತ್ತಾಯಿಸ್ತಿದ್ಲು. ಅವತ್ತು ಸೆಪ್ಟೆಂಬರ್ 12ನೇ ತಾರೀಕು ಬೆಳಗ್ಗೆ ಇದೇ ಒಂದು ವಿಷಯಕ್ಕೆ ಇಬ್ಬರ ನಡುವೆ ಜಗಳ ನಡೆದು ವರ್ಕಾ ತಾನೇ ಮೊದಲು ಡಿವೋರ್ಸ್ ಅನ್ನ ಕೊಡಲ್ಲ ಅಂತ ಹೇಳ್ತಿದ್ದಂತ ಜಸ್ವೀರ್ಗೆ ಜೋರಾಗಿ ಹೊಡೆಯೋಕೆ ಶುರು ಮಾಡ್ತಾಳೆ. ಇದರಿಂದ ಅಲ್ಲಿವರೆಗೂ ತಾಳ್ಮೆಯಿಂದ ಇದ್ದಂತ ಜಸ್ವೀರ್ನ ಸಹನೆ ಕಟ್ಟೆ ಹೊಡೆದು ಅಲ್ಲೇ ಇದ್ದಂತ ವ್ಯಾಕ್ಯೂಮ್ ಕ್ಲೀನರ್ನ ಪೈಪನ್ನ ತಗೊಂಡು ಅದರಲ್ಲಿ ಅವಳಿಗೆ ಬಾರಿಸಿ ಕುತ್ತಿಗೆ ಸುತ್ತ ಅದನ್ನ ಬಿಗಿದು ರೋಷದಲ್ಲಿ ಅವಳ ಕತ್ತನ್ನ ಹಿಸ್ಕೋಕೆ ಶುರು ಮಾಡ್ತಾನೆ. ಈ ಒಂದು ರಭಸದಲ್ಲಿ ಅವಳ ಜೀವನಿ ಹಾರ್ ಹೋಗುತ್ತೆ. ಜಸ್ವೀರ್ಗೆ ಅವಳನ್ನ ಕೊಲ್ಲುವಂತ ಯಾವುದೇ ಉದ್ದೇಶ ಇರಲಿಲ್ಲ. ಕೋಪದಲ್ಲಿ ಅವನು ಮಾಡದಂತ ಕೆಲಸದಿಂದ ಅವಳು ಬಲಿಯಾಗಿದ್ಲು. ಇದೆಲ್ಲ ಆದ್ಮೇಲೆ ಅವನ ಕೈಕಾಲು ನಡುಗೋದಿಕ್ಕೆ ಶುರುವಾಗುತ್ತೆ. ಈಗೇನ್ ಮಾಡೋದು, ಈ ಒಂದು ವಿಷಯ ಪೊಲೀಸರಿಗೆ ಗೊತ್ತಾದ್ರೆ ಜೈಲು ಗ್ಯಾರಂಟಿ ಎಂಬ ಭಯ ಆವರಿಸಿತ್ತು. ಈಗ ಆ ಒಂದು ಶವವನ್ನ ಯಾರಿಗೂ ಕೂಡ ಕಾಣದ ಹಾಗೆ ಡಿಸ್ಪೋಸ್ ಮಾಡೋದು ಹೇಗೆ ಅಂತ ಅವನು ಯೋಚಿಸಿದ್ದ. ಮನೆ ಮುಂದೆ ಇದ್ದಂತ ಆ ತ್ಯಾಜ್ಯದ ಮಷಿನ್ ಅವನಿಗೆ ಕಾಣಿಸಿತ್ತು. ಆಗ ಅದರಲ್ಲಿ ಅದನ್ನ ಡಂಪ್ ಮಾಡಿ ಸುಡಬಹುದು ಎಂಬ ಯೋಚನೆ ಕೂಡ ಬಂದಿತ್ತು. ಆದ್ರೆ ಅದಕ್ಕೂ ಮೊದಲು ಅವಳು ಮಿಸ್ ಆಗಿದ್ದಾಳೆಂದ ದೂರನ್ನ ಕೊಟ್ಟು ಬರೋಣ ಅಂತ ಅವನು ಆ ಒಂದು ಶವವನ್ನ ಸುತ್ತಿಟ್ಟು ಸ್ಟೇಷನ್ಗೆ ಹೋಗಿ ದೂರನ್ನ ದಾಖಲಿಸಿದ್ದ. ಬಂದವನೇ ತನ್ನವರ ಹಾಗೂ ಆಕೆಯ ಕಡೆಯವರಿಗೆ ಫೋನ್ ಮಾಡಿ ಆಕೆ ಮಿಸ್ ಆದ ಬಗ್ಗೆ ಮತ್ತು ನಾನು ದೂರನ್ನ ದಾಖಲಿಸಿದ್ದರ ಬಗ್ಗೆ ತಿಳಿಸಿದ್ದ. ಹಾಗೂ ಸುತ್ತಿಟ್ಟಂತ ಶವವನ್ನು ರಾತ್ರಿ ಎಲ್ಲರೂ ಮಲಗಿದಾಗ ಆ ಮಷಿನ್ಗೆ ಹಾಕಿ ಅದರಲ್ಲಿ ಸ್ವಲ್ಪ ಕಟ್ಟಿಗೆ ಹಾಗೂ ಇತರ ತ್ಯಾಜ್ಯವನ್ನು ಕೂಡ ಯಾರಿಗೂ ಗೊತ್ತಾಗದ ಹಾಗೆ ತುರ್ಕಿ ಬೆಂಕಿಯನ್ನು ಹೊತ್ತಿಸಿ ಸುಡೋದಿಕ್ಕೆ ಶುರು ಮಾಡ್ದ. ಇದೇ ಕಾರಣದಿಂದ ಈಗ ನಾನು ಪೊಲೀಸರಿಗೂ ಕೂಡ ಸಿಕ್ಕಿ ಬೀಳುವಂತಾಗಿತ್ತು ಅಂತ ಆತ ನಡೆದದನ್ನ ಅವನದೇ ಶೈಲಿಯಲ್ಲಿ ವಿವರಿಸಿದ್ದ. ಮೇಲ್ನೋಟಕ್ಕೆ ಅವನ ವಿವರಣೆ ಸೂಕ್ತವಾಗಿಯೇ ನಂಬೋದಿಕ್ಕೆ ಅರ್ಹ ಅಂತ ಅನಿಸ್ತಾ ಇತ್ತು. ಆದ್ರೆ ಇಂಥ ಕೇಸ್ಗಳನ್ನ ಅವರು ಈವರೆಗೂ ಸಾಕಷ್ಟು ನೋಡಿದ್ರಿಂದ ಪೊಲೀಸ್ಗೆ ಯಾಕೋ ಈ ಒಂದು ವಿವರಣೆಯಲ್ಲಿ ಏನೋ ದೋಷ ಇದೆ ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಗಿತ್ತು. ಒಟ್ಟಿನಲ್ಲಿ ಅವನು ಹೇಳೋದ್ರಲ್ಲಿ ಸತ್ಯಾಂಶ ಕೂಡ ಇರಬಹುದು ಹಾಗೂ ಸುಳ್ಳಿನ ಕಂತೆ ಕೂಡ ಸೇರಿಸಿರಬಹುದು ಅಂತ ಅವರು ಭಾವಿಸಿದ್ರು. ಯಾವುದಕ್ಕೂ ಪೊಲೀಸರು ಅವನ ಮನೆಯ ಅಕ್ಕಪಕ್ಕದವರನ್ನ ವಿಚಾರಿಸಿ ವರ್ಕಾ ಹಾಗೂ ಇವನ ನಡುವಿನ ಸಂಬಂಧದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆದ್ರೆ ಅಕ್ಕಪಕ್ಕದ ಜನ ವರ್ಕಾ ರಾಣಿ ತುಂಬಾ ಒಳ್ಳೆಯ ಹಾಗೂ ಸುಸಂಸ್ಕೃತ ಯುವತಿ, ಆಕೆ ಈ ಜಸ್ವೀರ್ನನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಅವನ ಜೊತೆ ಮಾತ್ರ ಅಲ್ಲದೆ ಆಕೆ ಸುತ್ತ ಇರೋ ಜೊತೆ ಕೂಡ ಉತ್ತಮ ವಿಶ್ವಾಸದಿಂದನೇ ಇದ್ಲು. ಎಲ್ಲರ ಜೊತೆ ಸ್ನೇಹಮಯಿಯಾಗಿದ್ದಂತ ವರ್ಕಾ ಕೇವಲ ವೀಸಾಗಾಗಿ ಸ್ವಚ್ಛಂದದ ಬದುಕಿಗಾಗಿ ಅವನನ್ನ ಮದುವೆ ಆಗಿದ್ದಿದ್ರೆ ಅವಳು ಅವನ ಮೇಲೆ ಅಷ್ಟೆಲ್ಲ ಕಾಳಜಿಯನ್ನ ವಹಿಸ್ತಿರ್ಲಿಲ್ಲ. ಹೀಗಾಗಿ ಜಸ್ವೀರ್ ಆಕೆ ಬಗ್ಗೆ ಹೇಳದಂತ ವಿಷಯಗಳು ಸತ್ಯ ಅಂತ ನಮ್ಗೆ ಅನಿಸ್ತಾ ಇಲ್ಲ ಅಂತ ಅವರು ಪೊಲೀಸರಿಗೆ ತಿಳಿಸಿದ್ರು. ಇಲ್ಲಿ ಜನ ಕೊಟ್ಟಂತ ಹೇಳಿಕೆ ಹಾಗೂ ಈ ಜಸ್ವೀರ್ ಕೊಟ್ಟಂತ ಹೇಳಿಕೆಗೆ ಸಾಕಷ್ಟು ವ್ಯತ್ಯಾಸ ಇತ್ತು. ಆದ್ರೂ ಕೂಡ ಇನ್ನು ಅವನ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ಲ. ಬೇರೆ ಏನಾದ್ರೂ ಮಹತ್ತರವಾದಂತ ಸುಳಿವು ಸಿಗುತ್ತಾ ಅಂತ ಅವರು ಕಾದು ಕೂತಿದ್ರು. ಜಸ್ವೀರ್ನ ಮನೆಯಲ್ಲಿ ಒಂದು ಐಪ್ಯಾಡ್ ಸಿಕ್ಕಿತ್ತು. ಅದರಲ್ಲಿ ಅವನ ಕೆಲವೊಂದಷ್ಟು ಸ್ನೇಹಿತರ ನಂಬರ್ ಕೂಡ ಸಿಕ್ಕಿದ್ವು. ಅವುಗಳಿಗೆ ಕರೆ ಮಾಡಿ ಅವರನ್ನ ಇವನ್ ಬಗ್ಗೆ ವಿಚಾರಿಸಿದಾಗ ಅನಿರೀಕ್ಷಿತವಾಗಿ ಈ ಜಸ್ವೀರ್ ಬಗ್ಗೆ ಇದ್ದಂತ ಒಂದು ವಿಲಕ್ಷಣ ಸತ್ಯ ಅವ್ರಿಗೆ ಗೊತ್ತಾಗುತ್ತೆ. ಆ ಒಂದು ವಿಚಿತ್ರ ಸತ್ಯ ಯಾವುದಂತ ಮುಂದೆ ನಿಮ್ಗೆನೆ ಗೊತ್ತಾಗುತ್ತೆ. ಈಗ ಪೊಲೀಸರ ಮುಂದೆ ಸಾಕಷ್ಟು ವಿಷಯಗಳಿದ್ವು. ಸದ್ಯಕ್ಕೆ ಇಷ್ಟು ಸಾಕು ಅಂತ ಅವರು ಮತ್ತೆ ಅವನನ್ನ ವಿಚಾರಿಸುವ ಬಗ್ಗೆ ತೀರ್ಮಾನಿಸ್ತಾರೆ. ಅವನು ಈ ಬಗ್ಗೆ ನಿಶ್ಚಿತವಾಗಿ ನಮ್ಮಿಂದ ಏನನ್ನು ಮುಚ್ಚಿಡ್ತಿದ್ದಾನೆ, ಮತ್ತೆ ಇಲ್ಲಿ ನಡೆದಂತ ಹತ್ಯೆಗೆ ಅವನು ತಿಳಿಸಿದಂತ ಅಸಲಿ ಕಾರಣ ಇದಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಪೊಲೀಸರು ಈ ಸಲ ಅವನನ್ನ ಕೂಡ ಹಾಕಿ
ವಿಚಾರಣೆಯ ಶೈಲಿಯನ್ನ ಸ್ವಲ್ಪ ಬಿಗಿ ಮಾಡಿದಾಗ ಇನ್ನು ಅವರಿಂದ ಮುಚ್ಚಿಡೋದು ಅಸಾಧ್ಯ ಅಂತ ಮನಗಂಡಂತ ಜಸ್ವೀರ್ ನಿಜವಾಗಿ ಅಲ್ಲಿ ನಡೆದಿದ್ದು ಏನು ಅಂತ ವಿವರಿಸೋದಿಕ್ಕೆ ಶುರು ಮಾಡಿದ್ದ. ಈ ಸಲ ಅವನು ಕೊಟ್ಟಂತ ನಿಜವಾದ ಕನ್ಫೆಷನ್ ಹೀಗಿತ್ತು. ವೀಕ್ಷಕರೇ, ಇವನ ಈ ಸ್ಟೋರಿ ಶುರುವಾಗೋದು ಸುಮಾರು 11 ವರ್ಷಗಳ ಹಿಂದೆ. ಆಗ ಅವನಿಗೆ ಇನ್ನು 14 ವರ್ಷ ವಯಸ್ಸು. ಆಗ ಅವನು ಇನ್ನು ಹೈಸ್ಕೂಲ್ನ ಹುಡುಗ. ಆಗ ಅವನದೇ ವಯಸ್ಸಿನ ಇತರರು ಹುಡುಗಿಯರಿಗೆ ಲೈನ್ ಹಾಕೋದು, ಅವ್ರ ಜೊತೆ ತಮಾಷೆ ಮಾಡೋದು, ಫ್ಲರ್ಟನ ಮಾಡೋದು, ಹೀಗೆ ಆ ವಯಸ್ಸಿಗೆ ಸಹಜ ಎನಿಸುವಂತ ಇದೆಲ್ಲವನ್ನು ಕೂಡ ಮುಕ್ತವಾಗಿ ಆಗ ಹುಡುಗರು ಮಾಡ್ತಿದ್ರು. ಆದ್ರೆ ಜಸ್ವೀರ್ಗೆ ಆಗ ಈ ತರಹದ ಯಾವುದೇ ಭಾವನೆ ಇರಲಿಲ್ಲ. ಏನೋ ತಾನು ಎಲ್ಲರಿಗಿಂತ ತುಸು ಸಂಕೋಚದ ಸ್ವಭಾವದವನು ಇರಬೇಕು, ಇಂಥದ್ದೆಲ್ಲ ಕ್ರಮೇಣ ಮುಂದೆ ಸ್ವಲ್ಪ ತಡವಾಗಿ ನನಗೂ ಆಗಬಹುದು ಅಂತ ಆತ ಸುಮ್ಮನಿದ್ದ. ಆದ್ರೆ ವಯಸ್ಸಾಗ್ತಾ ಹೋದಂತೆ ಅವನಿಗೆ ಯುವತಿಯರನ್ನ ಕಂಡ್ರೆ ಯಾವುದೇ ತರಹದ ಲೈಂಗಿಕ ಭಾವನೆಯಾಗ್ಲಿ ಅಥವಾ ಆ ತರಹದ ಇತರೆ ಭಾವನೆಯಾಗ್ಲಿ ಬರ್ತಾನೆ ಇರಲಿಲ್ಲ. ಇದ್ಯಾಕಿರಬಹುದು ಅಂತ ಗೊಂದಲಕ್ಕೆ ಈಡಾದಂತ ಅವನಿಗೆ ಒಂದಿನ ತನ್ನ ಬಗ್ಗೆ ಇದ್ದಂತ ಒಂದು ಅಸಹಜವಾದಂತ ಸತ್ಯ ಸಂಗತಿ ಗೊತ್ತಾಗುತ್ತೆ. ಅದೇನು ಅಂದ್ರೆ ಅವನು ಒಬ್ಬ ಸಲ್ಲಿಂಗಿಯಾಗಿದ್ದ. ಅಂದ್ರೆ ಅವನೊಬ್ಬ ಗೆ. ಯಾವಾಗ ಅವನು ಗೆ ಅಂತ ಗೊತ್ತಾಯ್ತೋ ಈ ಒಂದು ವಿಷಯವನ್ನ ಅವನ ಕುಟುಂಬದ ಹಾಗೂ ಸಮಾಜದ ಭಯದಿಂದ ಮರೆಮಾಚದ. ಅವನಿಗೆ ಹುಡುಗಿಯರಿಗಿಂತ ಹುಡುಗರ ಮೇಲೆ ಇಂಥ ಭಾವನೆಗಳು ಉಂಟಾಗ್ತಿದ್ವು. ಆದ್ರೆ ಭಾರತದಲ್ಲಿ ಈ ಗೆ ಪರಂಪರೆಗೆ ಮುಕ್ತ ಅವಕಾಶ ಇಲ್ವಲ್ಲ. ವಿದೇಶಗಳಲ್ಲಾದ್ರೆ ಇಂಥದ್ದೆಲ್ಲ ಯಾವುದೇ ತಡೆ ಇಲ್ಲದೆ ನಡೆಯುತ್ತೆ. ಅದಕ್ಕಾಗಿ ಸ್ವಲ್ಪ ದಿನ ಈ ಒಂದು ಮನಸ್ಥಿತಿಯನ್ನು ಅದ್ಮಿಟ್ಕೊಂಡಂತ ಜಸ್ವೀರ್ ವಿದೇಶದಲ್ಲಿ ನೆಲೆಸಿ ಅಲ್ಲಿ ತನಗೆ ಬೇಕಾದ ಹಾಗೆ ಬದುಕುವಂತ ನಿರ್ಧಾರವನ್ನ ಮಾಡ್ದ. ಅವನ ಎಜುಕೇಶನ್ ಮುಗಿದ ನಂತರ ಅವನ ಆಸೆಯಂತೆ ಇಂಗ್ಲೆಂಡ್ನಲ್ಲೀಗ ಅವನಿಗೆ ಕೆಲಸದ ಆಫರ್ ಕೂಡ ಸಿಕ್ಕಿತ್ತು. ಇಲ್ಲಿಗೆ ಬಂದ ಜಸ್ವೀರ್ ಇಲ್ಲಿಯೇ ಗೆ ಕ್ಲಬ್ನ ಮೆಂಬರ್ ಕೂಡ ಆಗಿ ಅದರಿಂದ ಗೆ ಪಾರ್ಟ್ನರ್ ಒಬ್ಬನನ್ನ ಪರಿಚಯ ಮಾಡಿಕೊಂಡು ಅವನ ಜೊತೆ ರಿಲೇಶನ್ಶಿಪ್ ಅನ್ನ ಮುಂದುವರಿಸ್ತಾ. ಇದ್ಯಾವುದೂ ಕೂಡ ಇವನ ಪೋಷಕರಿಗೆ ಗೊತ್ತಿರಲಿಲ್ಲ. ಅವರು ಇಲ್ಲಿ ಭಾರತದಲ್ಲಿ ಇವನ ಮದುವೆಯನ್ನ ನಿಶ್ಚಯ ಮಾಡ್ಕೊಳ್ತಾರೆ. ತನಗೆ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಅವ್ರಿಗೋಸ್ಕರ ಈ ಒಂದು ಮದುವೆಗೆ ಅವನು ಬಲವಂತದಿಂದ ಒಪ್ಕೊಂಡ. ಅವನು ಭಾರತ ಮನಸ್ಸಿನಿಂದ ಭಾರತಕ್ಕೆ ಬಂದಿದ್ದ. ಅವನಿಗೆ ಯುವತಿಯರ ಮೇಲೆ ಯಾವುದೇ ಭಾವನೆ ಇರಲಿಲ್ಲ. ವರ್ಕ ನೋಡೋದಕ್ಕೆ ಅಷ್ಟು ಸ್ಫುರದ್ರೂಪಿಯಾಗಿದ್ರು ಕೂಡ ಆಕೆ ಅವನಿಗೆ ಇಷ್ಟ ಆಗ್ಲಿಲ್ಲ. ಮದುವೆ ನಂತರ ಅವನು ಇಂಗ್ಲೆಂಡ್ಗೆ ಬಂದಿದ್ದ. ಅವನು ಬಂದಂತ 5-6 ತಿಂಗಳು ಬಳಿಕ ಅವಳು ಕೂಡ ಅಲ್ಲಿಗೆ ಬಂದಿದ್ಲು. ಆರಂಭದಲ್ಲಿ ಅವರು ಎಲ್ಲ ಹೊಸ ಕಪಲ್ಗಳು ಹೇಗಿರ್ತಾರೋ ಹಾಗೇನೇ ಇದ್ರು. ಮೇಲ್ನೋಟಕ್ಕೆ ಅವರು ನಾರ್ಮಲ್ ಆಗಿ ಸಂತೋಷವಾಗಿ ಇರುವಂತೆ ಕಾಣಿಸಿದ್ರು ಕೂಡ ಅಸಲಿಗೆ ಅವರು ಸಂತೋಷವಾಗಿ ಇರಲಿಲ್ಲ. ಮೊದಲು ಫಿಸಿಕಲ್ ಸಂಪರ್ಕ ಹೊಂದೋದಕ್ಕೆ ಅವನು ನಿರಾಕರಿಸಿದ್ದ. ಆಮೇಲೆ ಯಾವಾಗ್ಲೇ ಆ ಒಂದು ವಿಷಯ ಬಂದ್ರೂ ಕೂಡ ಅವನು ಏನಾದ್ರೂ ಒಂದು ಸಬೂಬನ್ನ ಹೇಳಿ ಈ ಒಂದು ವಿಷಯವನ್ನ ಡೈವರ್ಟ್ ಮಾಡ್ತಿದ್ದ. ಅವನು ಸಲ್ಲಿಂಗಿಯಾಗಿದ್ರಿಂದ ವರ್ಕ ಜೊತೆ ಅವನಿಗೆ ದೈಹಿಕ ಸಂಪರ್ಕ ಸಾಧ್ಯ ಆಗ್ಲಿಲ್ಲ. ಅವನ ಈ ವರ್ತನೆ, ನಿರಾಕರಿಸುವಿಕೆ ಇದೆಲ್ಲ ಕ್ರಮೇಣ ವರ್ಕಾಗೆ ಯಾಕೋ ತುಂಬಾ ವಿಚಿತ್ರ ಅಂತ ಅನ್ನಿಸ್ತು. ಇಲ್ಲೇನೋ ಸಮಸ್ಯೆ ಇದೆ ಅಂತ ಆಕೆಗೆ ಅನ್ಸೋಕೆ ಶುರುವಾಯಿತು. ಒಂದು ದಿನ ಅವನ ಐಪ್ಯಾಡ್ ಆಕೆಗೆ ಸಿಗುತ್ತೆ. ಅವತ್ತು ಸೆಪ್ಟೆಂಬರ್ 12ನೇ ತಾರೀಕು. ಅದನ್ನ ತೆಗೆದು ನೋಡಿದಾಗ ಅದರಲ್ಲಿ ಜಸ್ವೀರ್ ಯಾರೋ ಇನ್ನೊಬ್ಬ ಪುರುಷನ ಜೊತೆ ಇಂಟಿಮೇಟ್ ಆಗಿ ಫೋಟೋಸ್ ತೆಗೆದುಕೊಂಡಿರೋದು ಗೊತ್ತಾಗಿ ವರ್ಕ ಅದೇನು ಅಂತ ಕೇಳಿದ್ಲು. ಆಗ್ಲೇ ನೋಡಿ ಅವಳಿಗೆ ಅವನೊಬ್ಬ ಗೆ ಅಂತ ಗೊತ್ತಾಗಿದ್ದು. ಈ ಒಂದು ವಿಷಯ ಗೊತ್ತಾಗಿ ನೀನು ನನಗೆ ಮೋಸ ಮಾಡಿದ್ಯಾ, ನನಗೆ ನಿನ್ನಂತವನು ಬೇಕಿಲ್ಲ, ಈಗಲೇ ನನಗೆ ಡಿವೋರ್ಸ್ ಕೊಡುವಂತ ಹಠವನ್ನ ಹಿಡಿತಾಳೆ. ಅವಳಿಂದ ಈ ಒಂದು ವಿಷಯ ಹೊರಗಡೆ ಗೊತ್ತಾದ್ರೆ ತನ್ನ ಘನತೆ ಎಲ್ಲಿ ಹಾಳಾಗುತ್ತೋ ಅಂತ ಅವನು ಆಕೆಗೆ ಸುಮ್ಮನಿರುವಂತೆ ಹೇಳಿ ಈ ಒಂದು ವಿಷಯ ಎಲ್ಲೂ ಕೂಡ ಲೀಕ್ ಮಾಡಬೇಡ ಪ್ಲೀಸ್ ಅಂತ ವಿನಂತಿಯನ್ನ ಮಾಡ್ಕೊಳ್ತಾನೆ. ಆದ್ರೆ ಆಕೆ ಕೇಳೋದಿಲ್ಲ. ನಾನು ಈ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ, ನಿನ್ನ ಮರ್ಯಾದೆ ಹರಾಜಾಗ್ತೀನಿ, ನಿನ್ನಿಂದ ಡಿವೋರ್ಸ್ ಅನ್ನ ತೆಗೆದುಕೊಂಡು ದೂರ ಹೋಗ್ತೀನಿ ಅಂತೆಲ್ಲ ಕೂಗಾಡ್ತಾಳೆ. ಆಗ ಜಸ್ವೀರ್ ಇವಳನ್ನ ಜೀವಂತವಾಗಿರೋದಕ್ಕೆ ಬಿಟ್ರೆ ನನಗೆ ತೊಂದರೆ ಅಂತ ಭಾವಿಸಿ ವ್ಯಾಕ್ಯೂಮ್ ಕ್ಲೀನರ್ನ ಪೈಪ್ನಿಂದ ಅವಳ ಕತ್ತಿನ ಸುತ್ತ ಬಿಗಿದು ಅವಳನ್ನ ಉಸಿರುಗಡಿಸಿ ಸಾಯಿಸ್ತಾನೆ. ಕೊಲೆ ಮಾಡಿ ಅವಳು ಮಿಸ್ ಆಗಿದ್ದಾಳೆ ಅಂತ ದೂರನ್ನ ಕೊಟ್ಟು ಅವಳ ದೇಹವನ್ನ ಮಿಷಿನ ಒಳಗೆ ಹಾಕಿ ಸುಟ್ಟು ಹಾಕ್ತಾನೆ. ಇದು ನಿಜವಾಗಿ ನಡೆದಂತ ಘಟನೆ. ಇವನ ಹೇಳಿಕೆಯನ್ನು ಪಡೆದು ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಅವನ ಅಪರಾಧ ಸಾಬೀತಾಗಿ 21 ವರ್ಷಗಳ ಜೀವಾವಧಿ ಶಿಕ್ಷೆ ಅವನಿಗೆ ಲಭ್ಯ ಆಗುತ್ತೆ. ವೀಕ್ಷಕರೇ, ಈ ಜಸ್ವೀರ್ ತಾನು ಸಲ್ಲಿಂಗಿಯಾಗಿದ್ದು ತಪ್ಪಲ್ಲ, ಅದು ಪ್ರಕೃತಿ ಸಹಜವಾದಂತ ಸಂಗತಿ. ಹಾಗಿದ್ದವನು ಯಾರೋದೋ ಬಲವಂತದಿಂದ ಮದುವೆ ಆಗಬಾರ್ದಾಗಿತ್ತು. ಮದುವೆ ಆದ್ರೂ ಕೂಡ ಯಾವಾಗ ಅವಳು ಡಿವೋರ್ಸ್ ಬೇಕು ಅಂತ ಕೇಳಲು ಅವಾಗ ಸುಮ್ಮನೆ ಕೊಟ್ಟು ದೂರವಾಗಿ ತನಗೆ ಬೇಕಾದ ಹಾಗೆ ಜೀವಿಸಬಹುದಿತ್ತು. ಇದರಿಂದ ಅವಳು ಕೂಡ ಪಾರಾಗಿ ತನ್ನ ಜೀವನವನ್ನ ನೋಡ್ಕೊಳ್ತಿದ್ಲು. ಜಸ್ವೀರ್ ಈ ಯಾವ್ದನ್ ಬೇಕಾದ್ರೂ ಮಾಡಿ ತೆಪ್ಪಗಿರಬಹುದಿತ್ತು. ಆದ್ರೆ ಅವನು ಆರಿಸಿದ್ದು ಈ ಒಂದು ಕೆಟ್ಟ ದಾರಿಯನ್ನ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.